1975ರಲ್ಲಿ ರಾಜನ ಮಗನಾಗಿ ಹುಟ್ಟಿದ್ರು. ಸಾಮಾನ್ಯರ ಜೊತೆಯಾಗಿ ಬೆಳೆದರು. ಪುಟ್ಟ ವಯಸ್ಸಲ್ಲೇ ಬೆಟ್ಟದ ಹೂವಾಗಿ ರಾಷ್ಟ್ರ ಪ್ರಶಸ್ತಿ ಕೂಡ ಪಡ್ಕೊಂಡ್ರು. ಅಪ್ಪನ ತೇಜಸ್ಸನ್ನ ಅಭಿನಯದಲ್ಲಿ ತಂದರು. ಅಪ್ಪನ ವರ್ಚಸ್ಸನ್ನ ಅವರ ನಗುವಿನಲ್ಲಿ ತುಂಬಿಕೊಂಡ್ರು. ಅಪ್ಪ ಅವ್ರು ಬಂದಿದ್ದಾರೆ. ಯಾರ ಅಪ್ಪ? ಅಶ್ವಿನಿ ಅನ್ನೋ ಅನುಬಂಧದ ಜೊತೆ ಅಜರಾಮರಾದರು. ಅವರು ಮುಟ್ಟಿದ್ದೆಲ್ಲ ಹಿಟ್ಸ್, ಕೊಟ್ಟಿದ್ದೆಲ್ಲ ಬ್ಲಾಕ್ ಬಸ್ಟರ್ಸ್. ಜೀವನ ಜನಕ್ಕಾಗಿ ಮೀಸಲಿಟ್ಟು ಜೀವನ ನಮ್ಮೆಲ್ಲರ ಹೃದಯಗಳಲ್ಲಿ ಬಚ್ಚಿಟ್ರು. ಮಾಡಿದ ಸಹಾಯ ಲೆಕ್ಕಕ್ಕಿಡದೆ ಎಷ್ಟು ಸಾಧ್ಯವೋ ಅಷ್ಟು ಅಭಿಮಾನಿಗಳ ಇಷ್ಟ ಕಷ್ಟಗಳಿಗೆ ಸ್ಪಂದಿಸಿದರು. ವಿಧಿ ಅನ್ನೋ ಆಟ ಒಂದು ದಿನ ಅಪ್ಪು ಅನ್ನೋ ಬೆಳಕನ್ನ ನಮ್ಮಿಂದ ದೂರ ಮಾಡಿತು. ಆ ಒಂದು ಜೀವಕ್ಕಾಗಿ ಕೋಟಿ ಕೋಟಿ ಜೀವಗಳು ಹಪಾಪಿಸಿತು. ಅವರು ಮಾಡಬೇಕಾದ ಪಾತ್ರಗಳು ಇನ್ನೂ ಇತ್ತು. ಅವರು ಹೇಳಬೇಕಾದ ಕಥೆಗಳು ಕೋಟಿ ಇತ್ತು. ಆ ಎಲ್ಲ ನಿರೀಕ್ಷೆಗಳನ್ನ ನಿಜ ಮಾಡೋಕೆ ಅಭಿಮಾನದ ಆಗಸದಲ್ಲಿ ಸಾವಿರಾರು ಬೆಳಕುಗಳು ಸೇರಿ ಮೂಡಿ ಬರ್ತಾ ಇದೆ. ಅಪ್ಪು ಅನ್ನೋ ಆ ಮಹಾ ಬೆಳಕು. ಈ ಬೆಳಕಿನಲ್ಲಿ ನೀವು ಒಂದು ಕಿರಣವಾಗಿರಬಹುದು. ಆ ಕಥೆಗಳಲ್ಲಿ ನಿಮ್ಮದು ಒಂದು ಕಥೆ ಇರಬಹುದು. ಕರ್ನಾಟಕದ ಕೋಟ್ಯಾಂತರ ಹೃದಯಗಳಲ್ಲಿ ಅನುಕ್ಷಣ ಇರುವ ಸ್ಪಂದನೆ ಅಂದರೆ ಅದು ನಮ್ಮ ಅಪ್ಪು.
ಕಲಿಸಿದ ಬದುಕನ್ನು ಮೊದಲು ಮಾನವನಾಗು ಎಂದು ಸರಳತೆಯೇ ಜೀವನ ಸಹಬಾಳ್ವೆಯ ದಾನ ದಾರಿ ತೋರಿದ ಜನ್ಮದ ಬಂಧು ಆ ನಗುವೆ ಮತ್ತೆ ಮತ್ತೆ ನಮ್ಮನ್ನ ಆಡಿಸುವುದು ಅಡಿಸಿ ನಗಿಸಿ ನೋಡುತ್ತಿರುವ ಕಣ್ಣು ಕೊನೆಯಿಲ್ಲ ನನಗೆ ಸಾವಿಲ್ಲ ಸಾಧನೆಗೆ ನೀನು ಜೀವಿಸುವೆ ನಮ್ಮೊಳಗೆ ಇನ್ನು ನೀ ಪುನೀತ ನೀ ನಮ್ಮ ಸ್ವಂತ ನಾವು ಪುನೀತ ನೀ ನಮ್ಮ ಸ್ವಂತ ಕಲಿಸಿದ ಬದುಕನ್ನು ಮೊದಲು ಮಾನವನಾಗು ಎಂದು ಸರಳತೆಯೇ ಜೀವನ ಸಹಬಾಳ್ವೆಯ ದಾನ ದಾರಿ ತೋರಿದ ಜನ್ಮದ ಬಂಧು ಜೊತೆಗೆ ಕಳೆದಂತ ದಿನಗಳ ನೆನೆದು ಜೊತೆಗೆ ಬೆರೆತಂತ ಕ್ಷಣಗಳ ನೆನೆದು ಬದುಕುವೆವು ನಾವು ನಾವಿರುವವರೆಗೂ ಶಾಶ್ವತ ನೀವೆಂದು ನಾಡಿರುವವರೆಗೂ ಕೊಟ್ಟು ಹೋದ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಬಿಟ್ಟು ಹೋದ ನೆನಪಿಗೆ ಲೆಕ್ಕವೇ ಇಲ್ಲ ನೀವು ಹುಟ್ಟಿದಂತ ಕೋಟಿ ಮನಗಳಿಗೆ ನಿಮ್ಮ ಬದುಕೆ ದಾರಿ ದೀಪ ಹೊರತು ಈ ಪಯಣ ಸಾಗಲ್ಲ ನಮ್ಮ ನೋವು ನಲಿವಲಿ ನೀವೇ ಎಲ್ಲ ಅಭಿಮಾನಿಯಾಗಿದ್ದು ಆಡಂಬರದಿಂದಲ್ಲ ಗುಣವ ಕಂಡು ಸೋಲದವನೇ ಇಲ್ಲ ನೀ ಪುನೀತ ನೀ ನಮ್ಮ ಸ್ವಂತ ನಾವು ಪುನೀತ ನೀ ನಮ್ಮ ಸ್ವಂತ ನಗುತ್ತಾ ನೀನು ಕಲಿಸಿದ ಬದುಕನ್ನು ಮೊದಲು ಮಾನವನಾಗು ಎಂದು ಸರಳತೆಯೇ ಜೀವನ ಸಹಬಾಳ್ವೆಯ ದಾನ ದಾರಿ ತೋರಿದ ಜನ್ಮದ ಬಂಧು ಆ ನಗುವೆ ಮತ್ತೆ ಮತ್ತೆ ನಮ್ಮನ್ನ ಆಡಿಸೋದು ಬಡಿಸಿ ನಗಿಸಿ ನೋಡುತ್ತಿರುವ ಕಣ್ಣು ಕೊನೆಯಿಲ್ಲ ಕಲೆಗೆ ಸಾವಿಲ್ಲ ಸಾಧನೆಗೆ ನೀನು ಜೀವಿಸುವೆ ನಮ್ಮೊಳಗೆ ಇನ್ನು ನೀ ಪುನೀತ ನೀ ನಮ್ಮ ಸ್ವಂತ ನಾವು ಪುನೀತ ನೀ ನಮ್ಮ ಸ್ವಂತ ರಾಜ್ಕುಮಾರ್ ಪ್ರಾಯನೊಬ್ಬ ವ್ಯಕ್ತಿ ನನಗೆ ಶಕ್ತಿ ಅವನೆಲ್ಲ ಅನ್ನ ನೀಡೋರು ನಮ್ಮ ತಂದೆ ತಾಯಿ ಆದ್ಮೇಲೆ ಅವರೇ ನೆಕ್ಸ್ಟು ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಸಾರ್ನ ಹೆಂಗ್ ನೋಡ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಸರ್ನ ಅದೇ ರೂಪದಲ್ಲೇ ನಾವು ಅವ್ರನ್ನ ನೋಡ್ತಾ ಇದ್ವಿ. ಅಪ್ಪು ಅವ್ರಂದ್ರೆ ಒಂದೇ ಒಂದು ಮಾತು, ನಾವು ದೊಡ್ಡವರಜ್ಜಿಗೆ ಅವರು ಅಪ್ಪು ಸಹ ಕೈ ಹಾಕ್ತದ್ದು ನಾವು ತುಂಬಾ ಇದೆ. ಕಾಲೇಜ್ ಡೇಸ್ ಅಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಇವರು ಡ್ಯಾನ್ಸ್ ನೋಡಿ ಇವ್ರ ಫೈಟ್ ನೋಡಿ ಇವ್ರ ತರ ಡ್ಯಾನ್ಸ್ ಮಾಡ್ಬೇಕು ಇವ್ರ ತರ ಫೈಟ್ ಮಾಡ್ಬೇಕು ಅಂತ ಇನ್ಸ್ಪೈರ್ ನಾನು ಅಂತ ಯಾವಾಗಲೂ ಅದು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಅಂಡ್ ವಂಡರ್ಫುಲ್ ಹ್ಯೂಮನ್ ಬೀಂಗ್, ವಂಡರ್ಫುಲ್ ಆಕ್ಟರ್, ನೋ ಡೌಟ್ ಅಬೌಟ್ ಇಟ್.
ಬಾಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಂಗಿದೆ? ವಿಷಲ್ಸ್ CG ವರ್ಕ್ ಮಾತ್ರ ತುಂಬಾ ಜೋರ ಮಾಡಿದ್ದಾರೆ. ಪಿಕ್ಚರ್ ಓವರ್ ಆಲ್ ಚೆನ್ನಾಗಿದೆ. ಹಾ 1ನೇ ತಾರೀಕು ಮೇಲೆ ಒಂದು ಟೀಸರ್ ಕಳಿಸ್ಕೊಡ್ತೀನಿ. ಓಕೆ ಬಾಸ್, ಮೊನ್ನೆ ತೋರಿಸಿದ್ರಲ್ಲ, ಕಳಿಸ್ಕೊಡಿ, ಅದು ಪ್ಲೇ ಮಾಡಿಸ್ತೀವಿ. ಜೋರಾಗಿ ತಟ್ಟಣ ಕಣ್ರಿ. ಆಯಿತು. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ